ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ SEP 4th ಸೆಮ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿರುವಂತಹ ಕಲ್ಯಾಣ ಪಟ್ಟದ ಸಾಲು. ಇದು ಮಂಟೇಸ್ವಾಮಿ ಕಾವ್ಯದ ಆಯ್ದ ಭಾಗವಾಗಿದೆ. ಇದನ್ನು ಬರೆದಿರೋರು ವೆಂಕಟೇಶ್ ಇಂದ್ವಾಡಿ. ಈ ಒಂದು ಕಾವ್ಯ ಭಾಗದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕಲ್ಯಾಣ ಪಟ್ಟದ ಸಾಲು ಅನ್ನೋದು ಮಂಟೇಸ್ವಾಮಿ ಕಾವ್ಯದ ಒಂದು ಪ್ರಮುಖ ಭಾಗವಾಗಿದೆ. ಈ ಕಾವ್ಯದಲ್ಲಿ ಬಸವಣ್ಣನವರ ಕಾಲದ ಸಾಮಾಜಿಕ ಪರಿಸ್ಥಿತಿ, ಶಿವಶರಣರ ಜೀವನ, ಗುರುಭಕ್ತಿ, ಸಮಾನತೆ, ಮಾನವೀಯತೆ ಮತ್ತು ನಿಜವಾದ ಭಕ್ತಿಯ ಮಹತ್ವವನ್ನು ತುಂಬ ಸುಂದರವಾಗಿ ಚಿತ್ರಿಸಲಾಗಿದೆ. ಈ ಕಾವ್ಯ ಭಾಗವು ಕೇವಲ ಒಂದು ಕಥೆಯಾಗಿರದೆ ಸಮಾಜಕ್ಕೆ ಅನೇಕ ಮೌಲ್ಯಗಳನ್ನು ಬೋಧಿಸೋ ಸಂದೇಶ ಆಗಿದೆ. ಮೊದಲನೆಯದಾಗಿ ಕಲ್ಯಾಣ ಪಟ್ಟಣದ ವೈಭವ. ಕಲ್ಯಾಣ ಪಟ್ಟಣವು ಬಸವಣ್ಣನವರ ಆಡಳಿತದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು. ಆ ಜಾಗದಲ್ಲಿ ಪ್ರತಿದಿನ ಸಾವಿರಾರು ಶಿವಭಕ್ತರಿಗೆ ಅನ್ನದಾಸೋಹ ನಡೀತಾ ಇತ್ತು. ಯಾರನ್ನೂ ಕೂಡ ಜಾತಿ, ಕುಲ, ಧರ್ಮ, ಬಡತನ ಅಥವಾ ಶ್ರೀಮಂತಿಕೆಯ ಆಧಾರದ ಮೇಲೆ ಬೇರ್ಪಡಿಸದೆ ಎಲ್ಲರಿಗೂ ಸಮಾನ ಗೌರವ ನೀಡಲಾಗ್ತಿತ್ತು. ಬಸವಣ್ಣನವರು ಸಮಾನತೆ ಮತ್ತು ಮಾನವೀಯತೆಯ ಪ್ರತೀಕವಾಗಿದ್ದರು. ಆ ಕಾಲದಲ್ಲಿ ಕಲ್ಯಾಣ ಪಟ್ಟಣ ಶಿವಭಕ್ತರ ಕೇಂದ್ರ ಆಗಿತ್ತು. ಅನೇಕ ಶರಣರು ಅಲ್ಲಿ ವಾಸ ಮಾಡ್ತಿದ್ರು. ಧರ್ಮ, ಸತ್ಯ ಮತ್ತು ಭಕ್ತಿಯ ಮೂಲಕ ಸಮಾಜದಲ್ಲಿ ಉತ್ತಮ ಜೀವನ ನಡೆಸೋ ಮಾರ್ಗವನ್ನು ಅವರು ಜನರಿಗೆ ತಿಳಿಸ್ತಾ ಇದ್ರು. ಧರೆಗೆ ದೊಡ್ಡವರ ಆಗಮನ. ಧರೆಗೆ ದೊಡ್ಡವರು ಅಂದರೆ ಮಂಟೇಸ್ವಾಮಿ ಜನರ ಭಕ್ತಿಯನ್ನು ಪರೀಕ್ಷಿಸೋದಕ್ಕೆ ಕಲ್ಯಾಣ ಪಟ್ಟಣಕ್ಕೆ ಬರಲು ನಿರ್ಧಾರ ಮಾಡ್ತಾರೆ. ಅವರು ನೇರವಾಗಿ ಮಹಾತ್ಮರ ರೂಪದಲ್ಲಿ ಬರದೆ ಕುಷ್ಠರೋಗಿ ರೂಪವನ್ನು ಧರಿಸಿ ಬರ್ತಾರೆ. ಅವರ ದೇಹದಲ್ಲಿ ಗಾಯಗಳಿರುತ್ತೆ ಮತ್ತು ನೋಡೋದಕ್ಕೆ ಅಸಹ್ಯವಾಗಿ ಕಾಣಿಸ್ತಾರೆ. ಇದರ ಮೂಲಕ ಅವರು ಒಂದು ಮಹತ್ವದ ಸಂದೇಶವನ್ನು ನೀಡ್ತಾರೆ. ನಿಜವಾದ ಭಕ್ತಿ ಯಾವತ್ತೂ ಕೂಡ ಹೊರಗಿನ ರೂಪವನ್ನು ನೋಡಬಾರ್ದು, ಮನುಷ್ಯನ ಅಂತರಂಗವನ್ನು ನೋಡಬೇಕು ಅನ್ನೋದು. ಮುಂದಿನ ಭಾಗ ಕಟುಕರ ಸಂಗಯ್ಯನ ವರ್ತನೆ. ಧರೆಗೆ ದೊಡ್ಡವರು ಕಲ್ಯಾಣ ಪಟ್ಟಣದ ಬಾಗಿಲಿಗೆ ಬಂದಾಗ ಕಟುಕರ ಸಂಗಯ್ಯ ಅವರಿಗೆ ಒಳಗೆ ಪ್ರವೇಶ ನೀಡೋದಿಲ್ಲ. ಅವರ ರೂಪವನ್ನು ನೋಡಿ ಅಸಹ್ಯ ಪಡ್ತಾನೆ, ಅವಮಾನ ಮಾಡಿ ಹೊರಗೆ ನಿಲ್ಲಿಸಿರ್ತಾನೆ. ಈ ಒಂದು ಘಟನೆ ಸಮಾಜದಲ್ಲಿ ಅಂದಿನ ಕಾಲದಲ್ಲಿ ಇದ್ದ ಮೇಲಾಟ, ಕೀಳಾಟ ಮತ್ತು ಹೊರನೋಟದ ಮನೋಭಾವವನ್ನು ತೋರಿಸುತ್ತೆ. ಮನುಷ್ಯನನ್ನು ಕೇವಲ ರೂಪದಿಂದ ಅಳಿಬಾರ್ದು ಅಂತ ಸಂದೇಶವನ್ನು ಈ ಘಟನೆ ನೀಡುತ್ತೆ. ಬಸವಣ್ಣನವರ ಗುರುಭಕ್ತಿ. ಧರೆಗೆ ದೊಡ್ಡವರು ಬಂದಿರೋ ವಿಷಯ ಬಸವಣ್ಣನವರಿಗೆ ತಿಳಿಯುತ್ತೆ. ಬಸವಣ್ಣನವರು ತಕ್ಷಣ ಅವರ ಬಳಿಗೆ ಬರ್ತಾರೆ. ಅವರ ನಿಜವಾದ ಮಹತ್ವವನ್ನು ಅರ್ಥಕೊಂಡು ಅವರ ಪಾದಗಳಿಗೆ ನಮಸ್ಕರಿಸ್ತಾರೆ. ಬಸವಣ್ಣನವರು ತಮ್ಮ ಗುರುಗಳ ಮೇಲೆ ಅಪಾರ ಗೌರವ ಹೊಂದಿದ್ರು. ಅವರು ವಿನಯ, ಭಕ್ತಿ ಮತ್ತು ಸೇವೆಯ ಮೂಲಕ ಗುರುವನ್ನು ಪೂಜಿಸಿದ್ರು. ನಿಜವಾದ ಮಹಾತ್ಮರು ಎಂದಿಗೂ ಕೂಡ ಅಹಂಕಾರ ಹೊಂದಿರೋದಿಲ್ಲ ಅನ್ನೋದು ಬಸವಣ್ಣನವರ ಜೀವನ ತಿಳಿಸುತ್ತೆ. ಮಾಂಸದ ಪೊಟ್ಟಲಿನ ಪ್ರಸಂಗ. ಧರೆಗೆ ದೊಡ್ಡವರು ತಮ್ಮ ದೇಹವನ್ನು ಮಾಂಸದ ಪೊಟ್ಟಲಿನಂತೆ ಮಾಡ್ತಾರೆ. ಆ ಪೊಟ್ಟಲನ್ನು ಬಸವಣ್ಣನವರು ತಮ್ಮ ತಲೆಯ ಮೇಲೆ ಹೊತ್ಕೊಂಡು ಹೋಗ್ತಾರೆ. ಈ ದೃಶ್ಯವನ್ನು ಕಂಡ ಕೆಲವರು ಬಸವಣ್ಣನವರನ್ನ ಟೀಕಿಸ್ತಾರೆ. ಆದರೆ ಬಸವಣ್ಣನವರು ಯಾರ ಮಾತನ್ನು ಕೂಡ ಪರಿಗಣಿಸೋದಿಲ್ಲ. ಅವರಿಗೆ ಯಾವಾಗಲೂ ಕೂಡ ಗುರುಭಕ್ತಿಯೇ ಮುಖ್ಯ ಆಗಿರುತ್ತೆ. ಈ ಒಂದು ಘಟನೆಯ ಮೂಲಕ ನಿಜವಾದ ಭಕ್ತ ಸಮಾಜದ ಟೀಕೆಗಳಿಗೆ ಹೆದರದೆ ಸತ್ಯದ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಸಂದೇಶವನ್ನು ಕಾವ್ಯ ನೀಡುತ್ತೆ. ನಿಜವಾದ ಭಕ್ತಿಯ ಪರೀಕ್ಷೆ. ಧರೆಗೆ ದೊಡ್ಡವರು ಶಿವಶರಣರ ಭಕ್ತಿಯನ್ನು ಪರೀಕ್ಷಿಸ್ತಾರೆ. ಕೆಲವರು ಕೇವಲ ಹೊರಗೆ ಮಾತ್ರ ಭಕ್ತಿಯನ್ನು ತೋರಿಸ್ತಿದ್ರು. ಅವರ ಅಂತರಂಗದಲ್ಲಿ ನಿಜವಾದ ಭಕ್ತಿ ಇರಲಿಲ್ಲ. ಧರೆಗೆ ದೊಡ್ಡವರು ಅವರ ಸುಳ್ಳು ಭಕ್ತಿಯನ್ನು ಜನರಿಗೆ ತೋರಿಸ್ತಾರೆ. ಇದರಿಂದ ನಿಜವಾದ ಭಕ್ತಿ ಅಂದರೆ ಕೇವಲ ಆಚರಣೆಗಳಲ್ಲ, ಒಳ್ಳೆಯ ಮನಸ್ಸು, ಪ್ರೀತಿ ಮತ್ತು ಸೇವೆ ಅನ್ನೋದು ತಿಳಿಯುತ್ತೆ. ಸಮಾನತೆಯ ಸಂದೇಶ. ಈ ಕಾವ್ಯದ ಪ್ರಮುಖ ಸಂದೇಶ ಏನು ಅಂದರೆ ಸಮಾನತೆ. ಮಂಟೇಸ್ವಾಮಿಯವರು ಎಲ್ಲ ಜಾತಿಯ ಜನರನ್ನು ಸಮಾನವಾಗಿ ಕಾಣ್ತಾರೆ. ಅವರು ಬಡವರು, ಶೋಷಿತರು ಮತ್ತು ಕೆಳಜಾತಿಯವರಿಗೂ ಕೂಡ ಗೌರವ ನೀಡ್ತಾರೆ. ಅಂದಿನ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಬಲವಾಗಿದ್ದರೂ ಈ ಕಾವ್ಯ ಎಲ್ಲರೂ ಒಂದೇ ಅನ್ನೋ ಸಂದೇಶವನ್ನು ಸಾರುತ್ತೆ. ಅನ್ನದಾಸೋಹದ ಮಹತ್ವ. ಬಸವಣ್ಣನವರು ಪ್ರತಿದಿನ ಅನ್ನದಾಸೋಹ ಮಾಡ್ತಾಯಿದ್ರು. ಹಸಿದವರಿಗೆ ಅನ್ನ ನೀಡೋದು ದೇವರ ಸೇವೆ ಅಂತ ಅವರು ನಂಬಿದ್ರು.
ಅನ್ನದಾಸೋಹ ಕೇವಲ ಊಟ ಕೊಡೋ ಕಾರ್ಯ ಅಲ್ಲ, ಅದು ಮಾನವೀಯತೆಯ ಸಂಕೇತ ಆಗಿದೆ. ಹಸಿದವರಿಗೆ ಸಹಾಯ ಮಾಡೋದು ಮಾನವನ ದೊಡ್ಡ ಕರ್ತವ್ಯ ಅಂತ ಸಂದೇಶವನ್ನು ಈ ಕಾವ್ಯ ತಿಳಿಸುತ್ತೆ. ಮಾನವೀಯತೆಯ ಪಾಠ. ಕಲ್ಯಾಣ ಪಟ್ಟದ ಸಾಲು ಕಾವ್ಯದಲ್ಲಿ ಮಾನವೀಯತೆಗೆ ಹೆಚ್ಚಿನ ಸ್ಥಾನ ನೀಡಲಾಗಿದೆ. ಮನುಷ್ಯರನ್ನ ಜಾತಿ, ಧರ್ಮ ಅಥವಾ ರೂಪದಿಂದ ನೋಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳಲಾಗಿದೆ. ಸಮಾಜದಲ್ಲಿ ಪ್ರೀತಿ, ಸಹಾನುಭೂತಿ ಮತ್ತು ಸಹಕಾರ ಇದ್ದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ಈ ಕಾವ್ಯದ ಮುಖ್ಯ ಸಂದೇಶ ಏನು ಅಂದರೆ, ಎಲ್ಲ ಮನುಷ್ಯರು ಸಮಾನರು. ಜಾತಿ ಭೇದ ಮತ್ತು ಮೇಲಾಟ ಕೀಳಾಟ ಅಂತ ಇರಬಾರ್ದು. ಗುರುಭಕ್ತಿ ಮತ್ತು ಸೇವಾ ಮನೋಭಾವ ಮುಖ್ಯ ಆಗಿರಬೇಕು. ನಿಜವಾದ ಭಕ್ತಿ ಅಂತರಂಗದಲ್ಲಿ ಇರಬೇಕು, ಹೊರಗಡೆ ತೋರಿಕೆಯಾಗಿರಬಾರ್ದು. ಅನ್ನದಾಸೋಹ ಮತ್ತು ದಾನ ಧರ್ಮ ಮಹತ್ವದ್ದಾಗಿರಬೇಕು. ಮಾನವೀಯತೆಯೇ ಜೀವನದ ಶ್ರೇಷ್ಠ ಮೌಲ್ಯ ಆಗಿದೆ. ಬಡವರು ಮತ್ತು ಶೋಷಿತರನ್ನು ಗೌರವಿಸಬೇಕು. ಕೊನೆಯದಾಗಿ ಈ ಕಾವ್ಯ ಭಾಗದ ಉಪಸಂಹಾರ ಹೇಳೋದಾದರೆ, ಕಲ್ಯಾಣ ಪಟ್ಟದ ಸಾಲು ಕೇವಲ ಒಂದು ಕಾವ್ಯ ಅಲ್ಲ, ಅದು ಸಮಾನತೆ, ಮಾನವೀಯತೆ, ಗುರುಭಕ್ತಿ ಮತ್ತು ನಿಜವಾದ ಭಕ್ತಿಯ ಮಹತ್ವವನ್ನು ತಿಳಿಸುವಂಥ ಅಮೂಲ್ಯವಾದ ಕೃತಿಯಾಗಿದೆ. ಮಂಟೇಸ್ವಾಮಿ ಮತ್ತು ಬಸವಣ್ಣನವರ ಆದರ್ಶಗಳು ಇಂದಿನ ಸಮಾಜಕ್ಕೂ ಮಾರ್ಗದರ್ಶನವಾಗಿದೆ. ಈ ಕಾವ್ಯವು ಜಾತಿ ಧರ್ಮದ ಭೇದಗಳನ್ನು ದೂರ ಮಾಡಿ ಎಲ್ಲರೂ ಪ್ರೀತಿ ಮತ್ತು ಸಹೋದರತ್ವದಿಂದ ಬದುಕಬೇಕು ಅನ್ನೋ ಶಾಶ್ವತ ಸಂದೇಶವನ್ನು ನೀಡ್ತಾ ಇದೆ.